ಶ್ರೀಮದ್ ಭಾಗವತ ಸ್ಕಂಧಬಂಧು ಅಧ್ಯಾಯ 5 ಶ್ಲೋಕ 15. ಜುಗುಪ್ಸಿತಂ ಧರ್ಮಕೃತೇನುಶಾಸತಃ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀತರಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ಅನುವಾದ: ಜನರು ಸಾಮಾನ್ಯವಾಗಿ ಭೋಗದ ಕಡೆಗೆ ಪ್ರವೃತ್ತಿಯನ್ನು ಉಳ್ಳವರು. ನೀವು ಧರ್ಮದ ಹೆಸರಿನಲ್ಲಿ ಜನರನ್ನು ಆ ದಿಕ್ಕಿನಲ್ಲಿ ಸಾಗಲು ಪ್ರೋತ್ಸಾಹಿಸಿದ್ದೀರಿ. ಇದು ನಿಂದಾರ್ಹವಾದದ್ದು ಮಾತ್ರವಲ್ಲ, ವಿವೇಚನೆಗೆ ಹೊರತಾದದ್ದು. ನೀವು ಅವರಿಗೆ ಹಾಗೆ ಮಾರ್ಗದರ್ಶನ ಮಾಡಿರುವುದರಿಂದ ಅವರು ಧರ್ಮದ ಹೆಸರಿನಲ್ಲೇ ಅಂತಹ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಅದರ ನಿಷೇಧಕ್ಕೆ ಗಮನ ಕೊಡುವುದೇ ಇಲ್ಲ. ಶ್ಲೋಕ 16. ವಿಚಕ್ಷಣೋಸ್ಯಾರ್ಹತಿ ವೇದಿತುಂ ವಿಭೋರನಂತಪಾರಸ್ಯ ನಿವೃತ್ತಿತಃ ಸುಖಂ ಪ್ರವೃತ್ತಮಾನಸ್ಯ ಗುಣೈರನಾತ್ಮನಸ್ತತೋ ಭವಾಂ ದರ್ಶಯ ಚೇಷ್ಟಿತಂ ವಿಭೋಃ. ಅನುವಾದ: ಪರಮ ಪುರುಷನಿಗೆ ಯಾವುದೇ ಮಿತಿಗಳಿಲ್ಲ. ಲೋಕ ಸುಖದ ಚಟುವಟಿಕೆಗಳಿಂದ ನಿವೃತ್ತನಾದ ತುಂಬ ನಿಪುಣವಾದ ವ್ಯಕ್ತಿಯು ಮಾತ್ರವೇ ಈ ಆಧ್ಯಾತ್ಮಿಕ ಮೌಲ್ಯಗಳ ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಅರ್ಹನಾಗಿರುತ್ತಾನೆ. ಆದರೆ ಲೋಕಮೋಹದಿಂದಾಗಿ ಅದನ್ನು ಅರಿಯುವ ಸ್ಥಿತಿಯಲ್ಲಿ ಇಲ್ಲದ ವ್ಯಕ್ತಿಗಳೂ ಇರುತ್ತಾರೆ. ಅಂತಹವರಿಗೆ ನೀವು ಪರಮಪುರುಷನ ಅಲೌಕಿಕ ಕಾರ್ಯಗಳನ್ನು ವಿವರಿಸಬೇಕು. ಆ ಮೂಲಕ ಅವರನ್ನು ದಿವ್ಯ ಸಾಕ್ಷಾತ್ಕಾರದ ದಾರಿಗೆ ಹಚ್ಚಬೇಕು.